ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ತಬ್ಬಲಿಯು ನೀನಾದೆ ಮಗನೇ ಕಾದಂಬರಿಯನ್ನು ಮುಂದುವರಿಸೋಣ. ಮನೆಯಲ್ಲಿದ್ದಂತಹ ಪುಣ್ಯಕೋಟಿ ತಳಿಯ ಹಸುಗಳು ಮತ್ತು ಕರುಗಳು ಎಲ್ಲವನ್ನು ಕೂಡ ವೆಂಕಟರಮಣನಿಗೆ ದಾನ ಮಾಡಿಬಿಟ್ಟು ತಾಯವ್ವ ಸತ್ತು ಹೋಗ್ತಾಳೆ. ಗೊತ್ತಾಗತ್ತೆ ಕಾಳಿಂಗನಿಗೆ. ಆದರೆ ಅಲ್ಲಿಗೆ ಬಂದಿದ್ರೂ ಕೂಡ ಊರಿನ ಜನ ಆಗಲಿ ವೆಂಕಟರಮಣ ಆಗಲಿ ಅವನನ್ನು ಯಾವುದೇ ಕಾರ್ಯಕ್ಕೂ ಅವನನ್ನು ಕರೀದೆ ಆಕೆಯ ಮಣ್ಣು ಮಾಡ್ತಾರೆ. ಕತೆನ ಮುಂದುವರಿಸೋಣ. ಕಾಳಿಂಗ ಅಲ್ಲಿ ನಿಲ್ಲೋದಿಲ್ಲ, ಮನೆಗೆ ಬಂದು ಮಲಗ್ತಾನೆ. ಹಿಲ್ಡ ಬಂದು ಕೇಳ್ತಾಳೆ, ನಿನ್ನ ತಾಯಿ ಸತ್ರು ಅಂತ ಕೆಲಸದವ್ರು ಹೇಳಿದ್ರು ನಿಜನಾ ಅಂದಾಗ ಹೌದು ಅಂತ ಅವನು ಹೇಳ್ತಾನೆ. ಊರವರು ನಿನ್ನನ್ನು ಕರಿಬೇಕಾಗಿತ್ತಲ್ವಾ ಅಂತ ಹಿಲ್ಡ ಕೇಳ್ತಾಳೆ. ಆ ಮಾತಿಗೆ ಅವನು ಉತ್ತರ ಹೇಳೋದಿಲ್ಲ. ನೀನನ್ನು ಕರೀದೆ ಶವ ಸಂಸ್ಕಾರ ಮಾಡೋಕ್ಕೆ ಅವ್ರಿಗೆ ಯಾವ ಅಧಿಕಾರ ಇದೆ ಡಿಯರ್? ನೀನು ಈ ಪಾಯಿಂಟ್ ಮೇಲೆ ಕ್ರಮ ಕೈಗೊಳ್ಬಹುದಲ್ವಾ ಅಂತ ಆಕೆ ಹೇಳ್ತಾಳೆ. ಹಿಲ್ಡ, ನಿಂಗಿದೆಲ್ಲ ತಿಳಿಯಲ್ಲ, ಸುಮ್ಮನಿರು ಅಂತ ಕಾಳಿಂಗ ಹೇಳ್ತಾನೆ. ನಿನಗೆ ತಿಳಿಯಲ್ಲ ಅಂತ ಹೇಳ್ತಾ ಇರ್ತೀಯೇ ಹೊರತು ನೀನು ಹೇಳೋದಿಲ್ಲ, ಅದೇನು ಹೇಳು ಅಂತ ಆಕೆ ಕೇಳ್ತಾಳೆ. ನೋಡು, ನನಗೀಗ ಮಾತಾಡೋ ಮೂಡಿಲ್ಲ, ಸುಮ್ಮನಿರು ಅಂತ ಕಾಳಿಂಗ ಸ್ವಲ್ಪ ಬಿರುಸಾಗಿ ಹೇಳ್ತಾನೆ. ಐ ಆಮ್ ಸಾರಿ ಅಂತ ಹೇಳ್ಬಿಟ್ಟು ಆಕೆ ಜಾಕ್ನನ್ನು ಕರ್ಕೊಂಡು ಅಡುಗೆ ಮನೆ ಕಡೆಗೆ ಹೊರಟು ಹೋಗ್ತಾಳೆ. ಮಧ್ಯಾಹ್ನ ಸುಮಾರು 12:30 ಗಂಟೆ ಸುಮಾರಿಗೆ ಮಲ್ಲೇಶಿ ತನ್ನ ಶೆಡ್ಡಿನ ಬಾಗಿಲು ತೆಗೆದು ಅಡುಗೆ ಮಾಡೋಕ್ಕಿರಬಹುದು ಅಂತ ಕಾಣುತ್ತೆ. ಒಳಗಡೆ ಹೋಗ್ತಾನೆ. ತಗಡಿಂದ ಮಾಡಿದ್ದ ಆ ಬಾಗಿಲು ಹಾಕಿದಾಗ ಜೋರಾಗಿ ಸದ್ದಾಗ್ತಾ ಇರುತ್ತೆ. ಹಿಂದೆ ಜಮಾಲ್ ವಾಸ ಮಾಡ್ತಿದ್ದ ಶೆಡ್ಗೆನೆ ಹಸುವಿನ ಸಗಣಿ ಗಂಜಲಗಳಿಂದ ಶುದ್ಧಿ ಮಾಡಿಕೊಂಡು ಈಗ ಮಲ್ಲೇಶಿ ವಾಸ ಮಾಡ್ತಾ ಇರ್ತಾನೆ. ಅವನ ಅಡುಗೆ ಕೂಡ ನಿಶ್ಚಿತವಾದದ್ದೇನಲ್ಲ. ಅನ್ನ ಮೊಸರಾದರೆ ಅದೇ ಆಯಿತು. ಮನಸ್ಸು ಬಂದರೆ ತರಕಾರಿ ಹಾಕಿ ಏನಾದರೂ ಹೆಸರು ಮಾಡ್ಕೋತಾ ಇರ್ತಾನೆ, ಇಲ್ಲ ಮುದ್ದೆ ಮಾಡ್ಕೋತಾ ಇರ್ತಾನೆ, ಇಲ್ಲ ಅಂದರೆ ಅಕ್ಕಿ ಹಿಟ್ಟಿನ ರೊಟ್ಟಿ ಮಾಡಿ ಕಾಯಿ ಚಟ್ನಿಯಲ್ಲಿ ದಿನ ತಳ್ತಾ ಇರ್ತಾನೆ. ಆದರೆ ಎಷ್ಟೇ ಹಸುವಾಗಿದ್ರೂ ಕೂಡ ಒಂದೇ ಒಂದು ದಿನವೂ ಕೂಡ ಅವನು ಕಾಳಿಂಗನ ಮನೆಯಲ್ಲಿ ಒಂದು ಚೂರನ್ನು ಏನನ್ನು ತಿಂತಾ ಇರೋದಿಲ್ಲ. ಕಾಳಿಂಗ ಅವನ ಶೆಡ್ ಬಾಗಿಲು ತೆಗೆದ ಸದ್ದು ಕೇಳಿ ಅವನ ಶೆಡ್ ಹತ್ರಕ್ಕೆ ಹೋಗ್ತಾನೆ. ನೀನು ಅಲ್ಲಿಗೆ ಯಾಕೆ ಹೋಗಿದ್ದೆ ಅಂತ ಕೇಳಿದಾಗ ಆ ಪ್ರಶ್ನೆಯಿಂದ ಮಲ್ಲೇಶಿ ಹೆದರ್ಕೊಳ್ತಾನೆ. ತಪ್ಪಾಯ್ತು ಸರ್ ಅಂತಾನೆ. ತಪ್ಪಗಲ್ಲ ನಾನು ಹೇಳಿದ್ದು, ಅಲ್ಲಿ ಏನೇನು ಮಾಡಿದ್ರು ಹೇಳು ಅಂತ ಕಾಳಿಂಗ ಕೇಳ್ತಾನೆ. ತನ್ನ ಕೈಲಿದ್ದ ಅನ್ನದ ಪಾತ್ರೆಯನ್ನು ಕೆಳಗಿಟ್ಟು ಅವನು ಹೇಳ್ತಾನೆ, ಏನು ಮಾಡಲಿಲ್ಲ ಸರ್, ಗುಡಿ ಮುಂದೆ ಒಂದ್ಸಲ ಹೆಣ ಇಳಿಸಿದ್ರು. ಅಷ್ಟರಾಗೆ ಪೂಜಾರಿಗಳು ಬಂದು ಬಾಗಿಲು ತೆಗೆದ್ರು. ಮೊದಲೇ ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ರು ಅಂತ ಕಾಣಿಸ್ತೈತೆ. ಹೆಣದ ಮೇಲೆ ಒಂದು ಉದ್ದರಣೆ ತೀರ್ಥ ಹಾಕಿದ್ರು, ಪ್ರಸಾದದ ಹೂವು ಹಾಕಿದ್ರು, ಆಮೇಲೆ ಹೆಣ ತಗೊಂಡು ಹೋಗಿ ಹೂತ್ರು ಅಂತಾನೆ. ಯಾವ ಜಾಗದಲ್ಲಿ ಹೂತ್ರು ಅಂತ ಕಾಳಿಂಗ ಕೇಳ್ತಾನೆ. ಅದೇ ಗುಡಿ ಹಿಂದ್ಗಡೆ ಹುಲಿ ಗುಹೆ ಐತಲ್ಲ, ಅದರ ಆಚೆ ಕಡೆ ಗುಂಡಿ ತೆಗೆದು ಹೂತ್ರು. ಅದೇ ಜಾಗದಾಗೆ ಅಲ್ವಾ ಪುಣ್ಯಕೋಟಿ ಹಸುನ ಹುಲಿ ಅಡ್ಡ ಹಾಕೊಂಬಂದು ನೀನು ತಿಂದು ಬಿಡ್ತೀನಿ ಅಂತ ಹೇಳಿದ್ದು. ನಾನು ದೊಡ್ಡಿಗೆ ಹೋಗಿ ಕರು ಹಾಲು ಕುಡಿಸಿ ಬರ್ತೀನಿ ಅಂತ ಹಸು ಹಣೆ ಮಾಡಿದ್ದು, ಪ್ರಮಾಣ ಮಾಡಿದ್ದು ಅಲ್ಲೇ ಅಲ್ವಾ, ಅಲ್ಲೇನೆ ಅವ್ರನ್ನ ಹೂತ್ರು ಅಂತ ಹೇಳ್ತಾನೆ. ಸರಿ, ಹೆಣ ಹೋದ್ಮೇಲೆ ಏನು ಮಾಡಿದ್ರು ಅಂತ ಕಾಳಿಂಗ ಕೇಳ್ತಾನೆ. ಪೂಜಾರಿಗಳು ತಾನ ಮಾಡ್ಕೊಂಬಂದ್ರು, ಗುಡಿಲಿ ಇನ್ನೊಂದ್ಸಲ ತುಪ್ಪದ ಬತ್ತಿ ಮಂಗಳಾರತಿ ಮಾಡಿದ್ರು. 2 ಗಡಿಗೆ ತಗೊಂಡು 2 ಗಂಡಾಳುಗಳು ಕಲ್ಯಾಣಿಯಲ್ಲಿ ನೀರು ತುಂಬಿಕೊಂಡು ಬಂದಿದ್ದವ್ರಿಗೆಲ್ಲ ದಡದಲ್ಲಿ ಕುಂಡ್ರಿಸಿ ತಲೆ ಮೇಲೆ ಹುಯ್ದ್ರು ಅಂತ ಹೇಳ್ತಾನೆ. ಮಲ್ಲೇಶಿ ತಲೆನೂ ಒದ್ದೆ ಆಗಿರುತ್ತೆ. ಶೆಡ್ಡಿನ ಮುಂದಿನ ಹಗ್ಗದ ಮೇಲೆ ಅವನ ಕಾಕಿ ನಿಕ್ಕರು ಚೆಕ್ ಶರ್ಟು ಒಣಗಿ ಹಾಕಿದ್ದು ಕೂಡ ಕಾಣಿಸ್ತಿರುತ್ತೆ. ಈಗ ಅವನು ತುಂಡು ಪಂಚೆ ಉಟ್ಕೊಂಡು ಬಿಳಿ ಶರ್ಟ್ ಹಾಕ್ಕೊಂಡು ಕೂತಿರ್ತಾನೆ. ಕಾಳಿಂಗ ಏನು ಮಾತಾಡೋದಿಲ್ಲ. ತನ್ನ ಮನೆಗೆ ಬರ್ತಾನೆ. ದೇವಸ್ಥಾನದ ಕಡೆ ತಿರುಗಿ ನೋಡಿದಾಗ ಅಲ್ಲಿಗೆ ಬಂದಿದ್ದ ಜನ ಎಲ್ಲ ಹೊರಟು ಹೋಗಿದ ಹಾಗೆ ಕಾಣಿಸುತ್ತೆ. ತಾಯವ್ವ ಸತ್ತು 11ನೇ ದಿನಕ್ಕೆ ಬಾವಿ ಕೆಲಸಕ್ಕೆ ಯಾರು ಬಂದಿರೋದಿಲ್ಲ. ಅದಕ್ಕೆ ಕಾರಣ ಏನು ಅಂತ ಕಾಳಿಂಗನಿಗೂ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಅದು ಅನಿರೀಕ್ಷಿತವೂ ಅಲ್ಲ ಅಂತ ಅವನಿಗದು ಗೊತ್ತಿರುತ್ತೆ. ಆದರೆ ಕಾಳಿಂಗ ಆ ಬಗ್ಗೆ ಏನು ಯೋಚನೆ ಮಾಡಿರೋದಿಲ್ಲ. ಆ ದಿನ ಅವನ ತಾಯಿ ಶ್ರಾದ್ದ ನಡೀತಾ ಇರುತ್ತೆ. ಅದು ಊರಲ್ಲೇ ನಡೆಯುತ್ತೆ. ಊರವರೇ ಎಲ್ಲ ಖರ್ಚನ್ನು ಹಾಕಿ ಮಾಡಿದ್ರು ಮಾಡ್ತಾರೆ, ಅಥವಾ ಮನೆಯಲ್ಲಿರೋ ದಿನಸಿ ಧಾನ್ಯಗಳನ್ನು ತಗೊಂಡು ಖರ್ಚು ಮಾಡ್ತಾರೆ. ಆದರೆ ಯಾರೂ ಕಾಳಿಂಗನನ್ನು ಕರೆಯೋದಿಲ್ಲ. ಅವನಾಗೆ ಹೋದರೆ ಅವನನ್ನು ಯಾರು ಮಾತು ಆಡಿಸೋದಿಲ್ಲ. ಆ ದಿನ ಬೆಳಗ್ಗೆ ಸುಮಾರು 8 ಗಂಟೆ ಹೊತ್ತಿಗೆ ಒಂದು 10-15 ಎತ್ತಿನ ಗಾಡಿಗಳು ಕಾಳೇನಹಳ್ಳಿಯಿಂದ ಬೆಟ್ಟದ ಕಡೆಗೆ ಹೋಗುತ್ತವೆ. ದೊಡ್ಡ ದೊಡ್ಡ ಪಾತ್ರೆಗಳು, ದಿನಸಿ ಮೂಟೆಗಳು ಮತ್ತು ಸೌದೆ ತುಂಬಿದ್ದ ಅವುಗಳನ್ನು ಕಾಳಿಂಗ ತನ್ನ ಹೊಸ ದೊಡ್ಡಿಗೆ ಹೋಗುವಾಗ ನೋಡ್ತಾನೆ.
ತಿಥಿನ ದೇವಸ್ಥಾನದ ಹತ್ರ ಮಾಡ್ತಾರೆ ಅಂತ ಅವನಿಗೆ ಸ್ಪಷ್ಟ ಆಗತ್ತೆ. ಅದೇ ತಾನೇ ಮೋಟರ್ಗೆ ಹಾಲಿನ ಕ್ಯಾಲನ್ಗಳನ್ನು ಕೊಟ್ಟು ಹಿಂತಿರುಗ್ತಿದ್ದ ಮಲ್ಲೇಶಿಯನ್ನ ಕಾಳಿಂಗ ಕೇಳ್ತಾನೆ, ಇವತ್ತು ಗುಡಿ ಹತ್ರ ಏನೇನು ನಡೆಯುತ್ತೆ ಅಂತ ಅಂತಾನೆ. ಆಗ ಮಲ್ಲೇಶಿ ಹೇಳ್ತಾನೆ, ಬೆಳಗ್ಗೆಯಿಂದ ಗುಡಿಲಿ ಪೂಜೆ ಆಗ್ತಾ ಇದೆ, ಸಂಜೆಗೆ ಸುತ್ತ ಹಳ್ಳಿಯವ್ರಿಗೆಲ್ಲರಿಗೂ ದೊಡ್ಡ ಊಟ ಹಾಕ್ತಾರಂತೆ. ಎಲ್ಲ ಜಾತಿಯವರು ಸೇರಿಕೊಂಡು ಸುಮಾರು 5-6 ಸಾವಿರ ತನಕ ಜನ ಸೇರ್ತಾರಂತೆ. ನಮ್ಮ ಜಾತಿಯವ್ರಿಗೆ ಬೇರೆ ಅಡುಗೆ ಮಾಡಿಸ್ತಾರಂತೆ. ನಾನು ಊಟಕ್ಕೆ ಅಲ್ಲಿಗೆ ಒಯ್ತೀನಿ ಅಂತ ಹೇಳ್ತಾನೆ. ಕಾಳಿಂಗ ಅವನನ್ನ ಮುಂದೆ ಪ್ರಶ್ನೆ ಮಾಡೋದಿಲ್ಲ. ಅಲ್ಲಿಂದ ತನ್ನ ಮನೆಗೆ ಹೋಗ್ತಾನೆ. ಹಿಲ್ಡ ಅಡುಗೆ ಮನೇಲಿ ಇರ್ತಾಳೆ. ಇವನು ಹೇಳ್ತಾನೆ, ಹಿಲ್ಡ, ನಾವು ಇವತ್ತು ತಾಲೂಕಿಗೆ ಅಥವಾ ಮತ್ತೆ ಯಾವ್ದನ್ನ ಊರಿಗೆ ಹೋಗ್ಬಿಟ್ಟು ಸರ್ಕಾರಿ ಪ್ರವಾಸಿಗರ ಬಂಗ್ಲೆಯಲ್ಲಿ ಇದ್ಬಿಟ್ಟು ನಾಳೆ ಬರೋಣ ಅಂತಾನೆ. ಇದೇನು ಇದ್ದಕ್ಕಿದ್ದ ಹಾಗೆ ಅಂತ ಆಕೆ ಕೇಳ್ತಾಳೆ. ಇಲ್ಲೇ ದೇವಸ್ಥಾನದ ಹತ್ರ ನಮ್ಮ ತಾಯಿ ಶ್ರಾದ್ದ ಮಾಡ್ತಾರಂತೆ. ಸಂಜೆ 5-6 ಸಾವಿರ ಜನಕ್ಕೆ ಊಟನೂ ಆಗುತ್ತೆ. ನಮ್ಮನ್ನು ಅವ್ರು ಯಾರು ಕರೆಯೋದು ಇಲ್ಲ, ನಾವು ಹೋದ್ರೆ ಸೇರಿಸೋದು ಇಲ್ಲ. ನಾವು ಇಲ್ಲಿರೋದು ಯಾಕೋ ನಂಗೆ ಸರಿ ಅನ್ನಿಸ್ತಾ ಇಲ್ಲ. ನಮಗೂ ಒಂದು ಬದಲಾವಣೆ ಆಗತ್ತೆ, ಹೋಗೋಣ ಅಂತಾನೆ. ಆಕೆ ಹೇಳ್ತಾಳೆ, ಅವ್ರು ಹಾಗೆ ಮಾಡ್ತಾರೆ ಅಂತ ನಾವು ಯಾಕೆ ಹೆದರ್ಕೊಂಡು ಹೋಗ್ಬೇಕು? ನಮ್ಮ ಮನೆಯಲ್ಲಿ ನಾವಿರೋಕೆ ಅವ್ರದ್ದೇನಕ್ಕೆ ಹೆದರ್ಕೋಬೇಕು ಅಂತಾಳೆ. ಹೆದರಿಕೆಗೆ ಅಂತಲ್ಲ, ಇಲ್ಲಿದ್ರೆ ಯಾಕೋ ನನ್ನ ಮನಸ್ಸಿಗೆ ನೆಮ್ಮದಿ ಬರೋದಿಲ್ಲ. ಹಾಗಾಗಿ ನಮಗೂ ಒಂದು ಬದಲಾವಣೆ ಇರುತ್ತೆ, ಹೋಗೋಣ, ಸುಮ್ಮನೆ ನಡಿ ಅಂತಾನೆ. ಇಷ್ಟೊತ್ತಿಗೆ ಹಿಲ್ಡಾಗಲೇ 7ನೇ ತಿಂಗಳು ತುಂಬ್ತಾ ಇರುತ್ತೆ. ಆದರೂ ಕೂಡ ಮೋಟರಲ್ಲಿ ಅವಳು ಪ್ರಯಾಣ ಮಾಡೋಕ್ಕೆ ಯಾವ ಅಭ್ಯಂತರನೂ ಇರೋದಿಲ್ಲ. ಜಾಗ್ ಕೂಡ ಇತ್ತೀಚೆಗೆ ಮಂಕಾಗಿ ಹೋಗಿರ್ತಾನೆ. ಜಮಾಲ್ ಮತ್ತೆ ಅವನ ಹೆಂಡತಿ ಹೋದ್ಮೇಲೆ ಇವನಿಗೆ ಯಾರು ಜೊತೆಗಾರರೇ ಇರೋದಿಲ್ಲ. ಹೊಸದಾಗಿ ಬಂದಿದ್ದ ಈ ಮಲ್ಲೇಶಿ ಜಾಕ್ ಬಗ್ಗೆ ಯಾವುದೇ ಒಂದು ಪ್ರೇಮವನ್ನಾಗ್ಲಿ ಸ್ನೇಹವನ್ನಾಗ್ಲಿ ತೋರಿಸ್ತಾ ಇರೋದಿಲ್ಲ. 10 ಗಂಟೆಗೆ ಒಂದು ಮೋಟಾರ್ ಇರುತ್ತೆ. ಇವರು ಮನೆ ಬಾಗಿಲಿಗೆ ಬೀಗ ಹಾಕ್ತಾರೆ. ಎಚ್ಚರಿಕೆಯಿಂದ ನೋಡ್ಕೊ ಅಂತ ಹೇಳ್ಬಿಟ್ಟು ಮಲ್ಲೇಶಿಗೆ ಹೇಳಿ ರಸ್ತೆ ಕಡೆಗೆ ಹೊರಡ್ತಾರೆ. ಹಿಲ್ಡ ಕೇಳ್ತಾಳೆ, ನನಗೆ ಈ ಜನರ ಪದ್ಧತಿನೇ ಅರ್ಥ ಆಗಲ್ಲ ನೋಡು. ಈ ದೇಶದಲ್ಲಿ ಅನ್ನಕ್ಕೆ ಅಭಾವ ವಿಪರೀತ ಆಗಿದೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನೋಡು, ಇಲ್ಲಿ ಆಗೋಷ್ಟು ಸಾಮೂಹಿಕ ಭೋಜನ ಮತ್ತೆಲ್ಲೂ ಆಗೋದೇ ಇಲ್ಲ. ಮದುವೆ ಆದರೆ 4,000 ಜನ ಸೇರ್ತಾರೆ, ಸತ್ರ 4,000 ಜನ ಸೇರ್ತಾರೆ. ಇವತ್ತು 5,000 ಜನ ಸೇರ್ತಾರೆ ಅಂತ ನೀನೇ ಹೇಳ್ತೀಯ. ನಮ್ಮ ಹಾಗೆ ಇಲ್ಲೇನೋ ಊಟದ ತಟ್ಟೆಗೆ ಫೋರ್ಕೋ ಚಮಚ ಹೊಂದಿಸೋ ಅಗತ್ಯನೇ ಇಲ್ಲ. ಜೊತೆಗೆ ಕಾಡಿನ ಎಲೆಯ ಮೇಲೆ ಅಡುಗೆ ಬಡಿಸ್ತಾರೆ, ಎಲ್ಲನೂ ಸುಲಭನೇ ನಿಜ. ಆದರೆ ಇಷ್ಟೊಂದು ಜನಕ್ಕೆ ಯಾಕೆ ತಿನ್ನಿಸ್ಬೇಕು ಅಂತಾಳೆ. ಈ ಪ್ರಶ್ನೆಗೆ ಜನಗಳು ಕೊಡೋ ಉತ್ತರ ಕಾಳಿಂಗನಿಗೆ ಗೊತ್ತಿರುತ್ತೆ. ಆದರೆ ಅದನ್ನು ಅವಳಿಗೆ ಹೇಳೋಷ್ಟು ಶ್ರದ್ಧೆ ಸ್ವಯಂ ಅವನಿಗೆ ಇರೋದಿಲ್ಲ. ಇದೆಲ್ಲ ದಂಡ ಅಲ್ವಾ ಅಂತ ಅವಳು ಕೇಳಿದ್ದಕ್ಕೆ ಅವನು ಹೌದು ಅಂತಲೂ ಅನ್ನಲ್ಲ, ಇಲ್ಲ ಅಂತಲೂ ಅನ್ನಲ್ಲ. ಅವನಿಗೆ ಮಾತಾಡೋ ಮನಸ್ಸಿಲ್ಲ ಅಂತ ಸ್ಪಷ್ಟ ಆದಮೇಲೆ ಹಿಲ್ಡ ಸುಮ್ಮನಾಗ್ತಾಳೆ. ಹಿಲ್ಡ ತಾಲೂಕಿನ ಲೇಡಿ ಡಾಕ್ಟರ್ಗೆ ತನ್ನನ್ನು ತೋರಿಸ್ಕೊತಾಳೆ. ಈಗ ಅಲ್ಲಿಗೆ ಒಂದು ಸಿನಿಮಾ ಮಂದಿರ ಬಂದಿರುತ್ತೆ. ಅಲ್ಲಿ ಹೋಗಿ 3 ಜನರು ಚಿತ್ರ ನೋಡ್ತಾರೆ. ಅದೊಂದು ಕನ್ನಡ ಸಿನಿಮಾ. ಅದರಲ್ಲೂ ಕೂಡ ದೇವರು ದಿಂಡ್ರು ಪ್ರಾಣಿಗಳು ಮಾತಾಡೋದು, 1000 ಜನ ಭೋಜನ ಮಾಡೋದು ಮೊದಲಾಗಿ ಇವೇ ದೃಶ್ಯಗಳು. ಆ ದಿವಸ ರಾತ್ರಿ ಮತ್ತು ಮರುದಿನ ಮಧ್ಯಾಹ್ನವನ್ನು ಅವರು ಪ್ರವಾಸಿ ಮಂದಿರದಲ್ಲಿ ಕಳೀತಾರೆ. ಸಾಯಂಕಾಲದ ಮೋಟಾರ್ನಲ್ಲಿ ತಮ್ಮ ಫಾರ್ಮಿನ ಮನೆಗೆ ಹಿಂತಿರುಗ್ತಾರೆ. ಸಂಜೆ ಕೆಲಸ ಎಲ್ಲ ಮುಗಿಸಿ ಆದಮೇಲೆ ಮಲ್ಲೇಶಿ ಶೆಡ್ಗೆ ಬಂದಾಗ ಕಾಳಿಂಗ ಕೇಳ್ತಾನೆ, ನಿನ್ನೆ ಎಲ್ಲ ಹೆಂಗೆ ನಡೀತು ಅಂತ. ಅದಕ್ಕೆ ಮಲ್ಲೇಶಿ ಹೇಳ್ತಾನೆ, ಚೆಂದಾಗಿತ್ತು, ದೊಡ್ಡ ಪರ್ವಾನೆ ಮಾಡಿದ್ರು, ಪಂಚೆ, ತಾಮ್ರ ಚೊಂಬು, ತಟ್ಟೆ ಅಂತ ಎಂತೆಂಥದ್ದು ದಾನ ಮಾಡಿದ್ರು. ಅವರು ಸಾಯೋ ಮೊದಲೇ ಗೋದಾನನೂ ಮಾಡೋರಂತೆ. ನದಿ ದಾಟಕ್ಕೆ ಈಗ ಮತ್ತೆ ದಾನ ಕೊಡೋದು ಬೇಡ ಅಂತ ಶಾಸ್ತ್ರಿಗಳೇ ಹೇಳಿದ್ರು. ಊರಿಗೆ ಒಂದು ಬಸವನ್ನ ಬಿಟ್ರು ಅಂತಾನೆ. ಹೋರಿಕೋರು ಕೊಟ್ಟಿದ್ಯಾರು ಅಂತ ಇವನು ಕೇಳಿದಾಗ ಮಲ್ಲೇಶಿ ಹೇಳ್ತಾನೆ, ಯಾರೂ ಇಲ್ಲ, ಅಮ್ಮ ಅವರು ದಾನ ಕೊಟ್ಟಾಗ ಒಂದು ತಾಯಿ ಇಲ್ಲದ ಕರು ಇತ್ತಲ್ಲ ಅಂತ ಹೇಳಿ ತಕ್ಷಣ ತನ್ನ ನಾಲ್ಗೆಯನ್ನು ಕಚ್ಕೊಂಡು ಸುಮ್ಮನಾಗ್ತಾನೆ. ಯಾಕೆಂದರೆ ಯಜಮಾನನ ಮನೆಯಲ್ಲಿ ಕೊಂದು ತಿಂದ ಹಸುವಿನ ಕರು ಅದು ಅನ್ನೋ ಒಂದು ಹಿನ್ನೆಲೆ ಇತರ ಆಳುಗಳ ಮುಖಾಂತರ ಅವನಿಗೆ ಗೊತ್ತಿರುತ್ತೆ. ಕಾಳಿಂಗ ಮತ್ತೆ ಕೇಳ್ತಾನೆ, ಹೇಳು ಪರವಾಗಿಲ್ಲ ಅಂದಾಗ ಮಲ್ಲೇಶಿ ಹೇಳ್ತಾನೆ, ಅದರ ತೊಡೆ ಕಟ್ಟಿನ ಮೇಲೆ 2 ಕಡೆಗೆ ತ್ರಿಶೂಲದ ಮುದ್ರೆ ಹಾಕಿದ್ರು, ಅದರ ಹಗ್ಗನ ಕಳಿಸಿಬಿಟ್ರು. ಆದ್ರೂ ಅದರ ಜೋಡಿ ಇದ್ದ ಇನ್ನೊಂದು ಹಸಿನ ಮೊಲೆ ಕುಡ್ಕೊಂಡೇನೆ ಅದು ಓಡಾಡ್ತಿತ್ತು. ಇನ್ನೊಂದು ವರ್ಷ ಹಿಂಗೆ ಇರಲಿ, ಆಮೇಲೆ ಮೇಯೋ ಹೊಲದ ಮೇಲೆ ಬಿಡೋಣ ಅಂತ ಶಾಸ್ತ್ರಿಗಳು ಹೇಳಿದ್ರು. ಆದರೂ ಕೂಡ ಇವತ್ತಿನಿಂದ ಅದರ ಕುತ್ತಿಗೆ
ಹಗ್ಗ ಕಟ್ಟಕ್ಕಿಲ್ಲಂತೆ ಅಂತ ಮಲ್ಲೇಶ ಹೇಳ್ತಾನೆ. ಮತ್ತೇನಾಯ್ತು ಅಂತ ಕಾಳಿಂಗ ಕೇಳಿದಾಗ ಏನೂ ಇಲ್ಲ ಅಂತ ಮಲ್ಲೇಶ ಹೇಳ್ತಾನೆ. ನನ್ನ ವಿಷಯ ಯಾರಾದರೂ ಮಾತಾಡ್ಕೊಂತಿದ್ರಾ ಅಂತ ಕಾಳಿಂಗ ಕೇಳ್ತಾನೆ. ಮಲ್ಲೇಶ ಯಾವ ಉತ್ತರವನ್ನು ಕೊಡೋದಿಲ್ಲ. ಕಾಳಿಂಗ ಮತ್ತೆ ಮತ್ತೆ ಕೇಳಿದಾಗಲೂ ಕೂಡ ಸುಮ್ಮನಿರ್ತಾನವನು. ಹೇಳು, ನಿನ್ನನ್ನು ನಾನೇನು ಮಾಡಲ್ಲ ಅಂತ ಅವನು ಮತ್ತೆ ಮತ್ತೆ ಒತ್ತಾಯಿಸಿದ ಮೇಲೆ ಹೇಳ್ತಾನೆ, ಇದು ಎಂಥ ಬೀಜಕ್ಕೆ ಹುಟ್ಟಿದ ನನ್ನ ಮಗ ಅವನು. ಅಜ್ಜ ನೋಡಿದ್ರೆ ಗೋವಿನ ಗುಡಿ ಕಟ್ಟಿಸ್ದ, ಈ ಸೂಳೆ ಮಗ ಗೋ ಹತ್ಯೆ ಮಾಡಿ ತಿಂತಾನೆ. ಸತ್ತೋದವಳು ಪುಣ್ಯಾತ್ಗೆತಿ, ಅವಳಿಗೆ ಖಂಡಿತ ಸ್ವರ್ಗ ಸಿಗ್ತೈತೆ. ಈ ಚಾಂಡಾಳ ಸೂಳೆ ಮಗನಿಗೂ ಅವನ ಹೆಂಡತಿಗೂ ಬಾಯಾಗ ಹುಳ ಬೀಳ್ತತೆ ಅಂತ ಏನೇನೋ ಅಂದ್ಕೊಂಡು ಊಟ ಮಾಡ್ತಿದ್ರು ಸಾರ್ ಅಂತ ಹೇಳ್ತಾನೆ. ಯಾರು ಅಂತ ಕಾಳಿಂಗ ಕೇಳಿದಾಗ ಎಲ್ಲರೂ ಅದೇ ಮಾತಾಡ್ತಿದ್ರು ಅಂತ ಮಲ್ಲೇಶ ಹೇಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಹೊನ್ನ ಬರ್ತಾನೆ. ಇದುವರೆಗೂ ವೆಂಕಟರಮಣನ ದತ್ತಿ ಜಮೀನನ್ನ ವಾರಪಾಲಿಗೆ ಹೊಡಿತಿದ್ದ ಅವನ ತಲೆ ನೆನ್ನೆ ತಾನೆ ಪೂರ್ತಿಯಾಗಿ ಬೋಳ್ಸಿದ ಹಾಗೆ ನುಣ್ಣು ಕಾಣಿಸ್ತಿರುತ್ತೆ. ಕಾಳಿಂಗನಿಗೆ ಸ್ವಲ್ಪ ದೂರದಲ್ಲಿ ನಿಂತ್ಕೋತಾನೆ. ಹೇಳ್ತಾನೆ, ಹೊಲದಲ್ಲಿ ರಾಗಿ ಅವರೆಕಾಳು ಬಂದವೆ, ಪುಸ್ಮಾಸಕ್ಕೆ ಗದ್ದೆ ಕದ್ರಬೇಕು, ತೋಟದಾಗೆ ಕಾಯು ಬಂದಿವೆ, ಅವನು ಕೆಡಬೇಕು, ಎಲ್ಲಿಗೆ ತಂದಾಕನ ಅಂತ ಕೇಳಿದಾಗ ಕಾಳಿಂಗ ಕೇಳ್ತಾನೆ, ಯಾವ ಗದ್ದೆ ಯಾವ ತೋಟವೋ ಅಂತ ಕೇಳಿದಾಗ ವೆಂಕಟರಮಣಪ್ಪನವ್ರದ್ದು ಜೋಯಿಸ್ರ ಐನೂರು ಈ ಜಮೀನೆಲ್ಲ ಅವ್ರಿಗೆ ವಾಪಸ್ ಕೊಟ್ಟಿದ್ದೀನಿ, ಇನ್ನು ಅದೇನಿದ್ರು ಅವ್ರು ತಾವನ್ನೇ ಕೇಳ್ಕ ಅಂತ ಅಂದರು ಅಂತ ಹೇಳ್ತಾನೆ. ಯಾವತ್ತಂಗೆ ಅಂದಿದ್ದವರು ಅಂತ ಕಾಳಿಂಗ ಕೇಳಿದಾಗ ಇವತ್ತಿಗೆ 12 ದಿನದಲ್ಲೇ ಅಂದಿದ್ರು. ಆಮೇಲೆ ಅವರು ಸತ್ತ ಮ್ಯಾಗೆ ನನಗೆ ಸೌದೆ ಪೌದೆ ಒಡೆಯೋದು ಸಾಮಾನು ಮಾಡೋದು ಎಲ್ಲ ಕೆಲಸ ಇತ್ತು. ನಾನು ಜಮೀನಿನ ಕಡೆ ಹೋಗ್ಲೇ ಇಲ್ಲ. ಇವತ್ತು ಬೆಳಗ್ಗೆ ಜೋಯಿಸ್ನ ಐನೂರು ಮನೆಗೆ ನಾನು ಹೋದೆ. ಅವರು ನಿಂಗೆ ಆವತ್ತೇ ಹೇಳಿಲ್ವೇನೋ ನಾನು ಜಮೀನು ಬಿಟ್ಬಿಟ್ಟಿದ್ದೀನಿ, ಇನ್ನೇನಿದ್ರು ಅವ್ರನ್ನೇ ಕೇಳ್ಕ ಅಂತ ಅಂದರು ಅಂತ ಹೇಳ್ತಾನೆ. ಈಗ ಏನು ಉತ್ತರ ಕೊಡಬೇಕು ಅಂತ ಕಾಳಿಂಗನಿಗೆ ತಿಳಿಯೋದಿಲ್ಲ. ಅಷ್ಟರಲ್ಲಿ ಅವನಿಗೆ ಯಾಕೋ ತಲೆ ಸುತ್ತಿ ಬರೋ ಹಾಗೆ ಅನಿಸುತ್ತೆ. ಅಲ್ಲೇ ನಿಂತಿದ್ರೆ ತಾನು ಕೆಳಗೆ ಬೀಳ್ತೀನ ಅಂತ ಅನಿಸುತ್ತೆ. ಬೇಗ ಬೇಗ ತನ್ನ ಮನೆಗೆ ಬರ್ತಾನೆ, ಸೋಫಾಕ್ಕೆ ಹೊರಕೋತಾನೆ. 5 ನಿಮಿಷದಲ್ಲಿ ಸುಧಾರಿಸ್ಕೊಳ್ಳೋ ಹೊತ್ತಿಗೆ ಹೊನ್ನ ಅಲ್ಲಿಗೆ ಬಂದು ನಿಂತ್ಕೊತಾನೆ. ನಾನು ಆಮೇಲೆ ಹೇಳ್ತೀನಿ, ನೀನೀಗ ಹೋಗು ಅಂದ್ಬಿಟ್ಟು ಕಾಳಿಂಗ ಅವನನ್ನು ಊರಿಗೆ ಕಳಿಸ್ತಾನೆ. ಅವನು ಹೋದ್ಮೇಲೆ ಕಾಳಿಂಗ ಮೇಲೆದ್ದು ಮಲ್ಲೇಶಿ ಶೆಡ್ಡಿ ಕಡೆಗೆ ಹೋಗ್ತಾನೆ. ಅಲ್ಲ, ಈ ಹೊನ್ನ ತಲೆ ಯಾಕೆ ಬೋಳಿಸ್ಕೊಂಡಾನೆ ಅಂತ ಕೇಳಿದಾಗ ನಿನ್ನೆ ಅವ್ರ ತಿಥಿಗೆ ಬೋಳಿಸ್ಕೊಂಡ, ಅದು ಶಾಸ್ತ್ರ ಅಂತೆ. ಮಗನ ಜಾಗದಲ್ಲಿ ನಿಂತು ಕೆಲಸ ಮಾಡೋರು ಯಾರು ಅಂತ ವೆಂಕಟೇಗೌಡರು ಕೇಳಿದ್ರಂತೆ. ಯಪ್ಪ, ನನಗೆ ಹಾಲು ತುಪ್ಪ ಹಾಕಿ ಗೌಡವ್ವ ಸಾಕವಳೆ, ನಾನೇ ಅವಳ ಮಗ, ನಾನು ಬೋಳಿಸ್ಕೊಂತೀನಿ ಅಂದ. ಹಾಗೆ ಮಾಡು ಅಂತ ಜೋಯಿಸ್ರ ಐನೂರು ಹೇಳಿದ್ರು, ಅದಕ್ಕೆ ಇವನ್ ತಲೆ ಬೋಳಿಸ್ಕೊಂಡ ಅಂತ ಮಲ್ಲೇಶ ಹೇಳ್ತಾನೆ. ಕಾಳಿಂಗನಿಗೆ ಶರೀರದಲ್ಲಿ ಮತ್ತೆ ಇರಿಸು ಮುರುಸು ಅನಿಸುತ್ತೆ. ಮತ್ತೆ ತಲೆ ಸುತ್ತಿ ಬರುತ್ತೇನೋ ಅನ್ನೋ ಹೆದರಿಕೆಯಿಂದ ತನ್ನ ಮನೆಗೆ ಬರ್ತಾನೆ. ಸೋಫಾದ ಮೇಲೆ ಹೊರಗ್ತಾನೆ. ಜಾಕ್ ಬಂದು ಅವನ ತೊಡೆಗೆ ಹೊರಗೆ ನಿಂತ್ಕೊತಾನೆ. ಅಪ್ಪನ ಮನಸ್ಸಲ್ಲಿ ಆಗ್ತಿದ್ದ ವೇದನೆ ಅವನಿಗೆ ಅರ್ಥ ಆಗ್ತಿರೋದಿಲ್ಲ. ಆಟಕ್ಕಾಗ್ಲಿ ಊಟಕ್ಕಾಗ್ಲಿ ಮಾತಾಡೋಕ್ಕಾಗ್ಲಿ ಯಾರು ಜೊತೆಗಾರರಿಲ್ಲದೆ ಅವನು ಸುಮ್ಮನೆ ಹತ್ರ ಬರ್ತಾನೆ. ಆದರೆ ತಂದೆ ಹೇಳ್ತಾನೆ, ನನಗೆ ಮೈ ಸರಿ ಇಲ್ಲ, ನೀನು ಒಳಗೆ ಮಮ್ಮಿ ಹತ್ರಕ್ಕೆ ಹೋಗು ಅಂತ ಕಳಿಸ್ಬಿಡ್ತಾನೆ. ಅಷ್ಟರಲ್ಲಿ ವೆಂಕಟೇಗೌಡನ ಮಗ ಮಾಟ ಹೊರಬಾಗಿಲಿಗೆ ಬಂದು ನಿಂತ್ಕೋತಾನೆ. ಮಂಡಿ ಮುಚ್ಚುವಂತಹ ಚಡ್ಡಿ ಹಾಕ್ಕೊಂಡು ತುಂಬ ತೋಳಿನ ಹಸಿರು ಶರ್ಟ್ ಹಾಕ್ಕೊಂಡಿರ್ತಾನೆ. ಅವನು ಕಾಲ್ಗೆ ದಪ್ಪನೆ ಎಕ್ಕಡ ಮೆಟ್ಕೊಂಡಿರ್ತಾನೆ. ಕಿವಿಯಲ್ಲಿ ಕೆಂಪು 10 ಕಡಕ ಧರಿಸಿರ್ತಾನೆ. ಬಲಗೈ ಮೊಣಕಟ್ಟಿನಲ್ಲಿ ಹೆಬ್ಬೆರಳು ದಪ್ಪದ ಬಂಗಾರದ ಕಪ್ಪ ಹಾಕ್ಕೊಂಡಿರ್ತಾನೆ. ದಪ್ಪವಾದ ತುಟಿಗಳು ಸೆಟೆದು ಕೂಡ್ಕೊಂಡಿದ್ದ ಅವನ ಕೈಯಲ್ಲಿ ಒಂದು ಉದ್ದನೆ ಬಿದಿರು ದಡಿ ಬೇರೆ ಇರುತ್ತೆ. ಜಗಳಕ್ಕೆ ಕಾಲು ಕೆರ್ಕೊಂಡು ಬಂದ ಹಾಗೆ ಅನ್ನಿಸ್ತಾ ಇರುತ್ತೆ ಅವನು ನಿಂತ್ಕೊಂಡ ರೀತಿ. ಆದರೆ ಅವನ ಜಗಳದ ಮಾತೇ ಆಡೋದಿಲ್ಲ. ತನ್ನ ಜಡ್ಡಿ ಜೇಬಿನಿಂದ ಒಂದು ದಪ್ಪ ಬೀಗದ ಕೈ ತೆಗೆದು ಕಾಳಿಂಗನ ಮುಂದೆ ಬೀಳೋ ಹಾಗೆ ಎಸಿತಾನೆ. ನೋಡು, ನಿಮ್ಮ ಮನೆಗೆ ಈಗ ಬೀಗ ಹಾಕೊಂಬಂದೀವಿ, ಬಂದು ಬಾಗಿಲು ತೆಗೆದು ಅದೇನು ಸಾಮಾನಿದ್ರು ತಗೊಂಡು ಹೋಗು. ಈಟ್ ದಿನದ ತನಕ ನಿನ್ನ ಮನೆ ಎತ್ತುಗಳನ್ನ ಅಲ್ಲಿ ಕಟ್ತಿದ್ರು. ನಿನ್ನೆ ದಿನದಿಂದ ಅವನು ದುಡ್ಡಿಲ್ಲ ಕಟ್ಕೊಳ್ಳಿ, ಇಲ್ಲೇ ಇದ್ರೆ ಏನಾರ ಮಾಡ್ಕೊಳ್ಳಿ ಅಂತ ನಮ್ಮಪ್ಪ ನಿನ್ನ ಮನೆ ಆಳುಗಳಿಗೆ ಹೇಳವ್ರೆ. ಬೇಕಾದರೆ ನೀನು ಆ ಎತ್ತುಗಳನ್ನ ಸಾಯಿಸಿ ತಿನ್ಕೋಬಹುದು ಅಂತಾನೆ. ಮಾಟ ಅರ್ಧ ನಿಮಿಷ ಮಾತು ನಿಲ್ಲಿಸ್ತಾನೆ. ಕಾಳಿಂಗ ಏನು ಮಾತಾಡೋದಿಲ್ಲ. ನಂತರ ಮಾಟನೇ ಏನೋ ಜ್ಞಾಪಿಸ್ಕೊಂಡು ಹೇಳ್ತಾನೆ, ನೋಡು, ನಿಮ್ಮವ್ವ ಸತ್ತ ಮೇಲೆ ಮನೇಲಿ ಭತ್ತ ರಾಗಿ ಅವರೆಕಾಳು ಮೆಣಸಿನ್ಕಾಯಿ ಏನೇನಿತ್ತು ಎಲ್ಲ ಹಂಗೆ ಅವೆ. ಯಾವ ನನ್ನ ಹೆಂಡತಿ ಮಗನೂ ಅದನ್ನು ಮುಟ್ಟಿಲ್ಲ. ನಿಮ್ಮ ಅವನ ತಿಥಿಗೆ ಊರವರೆಲ್ಲ ದಿನಸಿ ದಾನ ಹಾಕೊಂಡು ಮಾಡಿದ್ವು. ಹೊನ್ನ ಅವನ ಭಕ್ತಿ ಅಂದ್ಬಿಟ್ಟು 4 ಫಲ್ ರಾಗಿ
2 ಮೂಟೆ ಅಕ್ಕಿ 50 ರೂಪಾಯಿ ಕೊಟ್ಟ. ನಮ್ಮವ್ವ ಸತ್ತ ಮೇಲೆ ನಮ್ಮನೆ ದಿನಸಿ ಧಾನ್ಯ ಊರವರು ತಗೊಂಡ್ರು ಅಂತ ನೀನು ನಾಳೆ ನಮ್ಮನ್ನೇನಾದರೂ ದೂರಿಯ ಜೋಪಾನ? ಅದೇನಿದ್ರು ಬಾಗಿಲು ತೆಗೆದು ನೀನೇ ನೋಡ್ಕ. ನಾನೀಗ ಬೀಗದ ಕೈ ತಂದು ಕೊಟ್ಟಿರೋಕೆ ಊರವರೆಲ್ಲ ಸಾಕ್ಷಿ ಐತೆ. ಹ್ಞೂ ಅಂತ ಇಷ್ಟು ಹೇಳ್ಬಿಟ್ಟು ಅವನು ತನ್ನ ಕೆಲಸ ಆಯಿತು ಅನ್ನೋ ಹಾಗೆ ಹಿಂತಿರುಗಿ ಹೊರಟೋಗ್ತಾನೆ. ಅವನ ಕೈಯಲ್ಲಿ ಬಿದಿರಿನ ದಡಿ ಹಿಡ್ಕೊಂಡು ಬಂದಿದ್ದು ಯಾಕೆ ಅಂತ ಕಾಳಿಂಗ ಯೋಚನೆ ಮಾಡ್ತಾನೆ. ನಾವೇನಾದರೂ ಒಂದು ಸಂಗ್ಲ ಜಗಳ ಆಡಬಹುದು ಅಂತ ನಿರೀಕ್ಷೆ ಮಾಡಿ ಆತ್ಮರಕ್ಷಣೆಗೆ ಏನಾದರೂ ತಂದಿದ್ನಾ ಅಂತ ಅವನ ಮನಸ್ಸಿಗೆ ಬರುತ್ತೆ. ಆ ದಿನ ಎಲ್ಲ ಕಾಳಿಂಗ ಯಾರ ಸಂಗಡನೂ ಮಾತಾಡದೆ ಸುಮ್ಮನೆ ಮಲ್ಕೊಂಡಿರ್ತಾನೆ. ವೆಂಕಟರಮಣ ಮಾತ್ರ ಅಲ್ಲ, ಊರಿನ ಜನ ಎಲ್ರೂ, ಈ ಬೆಟ್ಟ, ಈ ತಪ್ಪಲು, ಈ ಬೀಸೋ ಗಾಳಿ ಕೂಡ ತನ್ನನ್ನು ಒಂಟಿಯಾಗಿ ಮಾಡಿ ಬೇರೆ ಹೋದ ಹಾಗೆ ಅವನಿಗೆ ಅನಿಸುತ್ತೆ. ತನ್ನನ್ನು ಕಾಣಕ್ಕೆ ಯಾರು ಬಂದರೂ ಕೂಡ ಅವರು ತಮಗೂ ತನಗೂ ಯಾವ ಸಂಬಂಧ ಇಲ್ಲ ಅಂತ ಹೇಳಕ್ಕೆ ಮಾತ್ರನೇ ಬರ್ತಾ ಇದ್ದಾರಾ ಅಂತ ಅವನಿಗೆ ಅನಿಸುತ್ತೆ. ಆ ಸಂಜೆ ಹೊತ್ತಿಗೆ ಒಂದಿಬ್ಬರು ಕೋಲೆ ಬಸವನವರು ಅಲ್ಲಿಗೆ ಬರ್ತಾರೆ. ಒಂದು ರಾಮ ಮತ್ತು ಒಂದು ಸೀತಮ್ಮ, ಇವುಗಳನ್ನು ಅಟ್ಟುಕೊಂಡು ಅವ್ರ ಪೈಕಿನೇ ಒಬ್ಬ ಒಂದು 23-24 ವರ್ಷದ ಹುಡುಗ, ಇನ್ನೊಬ್ಬಳು ಹುಡುಗಿ 17-18 ವಯಸ್ಸಿನ ಅವಳು ಕಂಕಳಲ್ಲಿ ಒಂದು ಮಗು ನೆತ್ಕೊಂಡಿರ್ತಾಳೆ. ಕುತೂಹಲಕಾರಿಯಾದ ಅವರ ಮತ್ತು ಬಸವನ ವೇಷಭೂಷಣವನ್ನ ನೋಡ್ತಾ ಹಿಲ್ಡಾ ಮತ್ತು ಜಾಕ್ ನೋಡ್ತಾ ನಿಂತ್ಕೊಂತಾರೆ. ಕಾಳಿಂಗಗೊಲ್ಲ ಯಜಮಾನನ ಮನೆ ಇದೇನಾ ಅಂತ ಅವನು ಕೇಳ್ತಾನೆ ಬಂದವನು. ಕಾಳಿಂಗ ಹೊರಗೆ ಬರ್ತಾನೆ. ಸತ್ತು ಹೋದ ಮುದಿ ಗೌಡಜ್ಜನ ಮೊಮ್ಮಗ ನೀನೇನ ಪುಟ್ಟಗೌಡ ಅಂತ ಕೋಲೆ ಬಸವನ ಧಾಟಿಯಲ್ಲಿ ಅವನು ಕೇಳ್ತಾನೆ. ಯಾಕೆ ಅಂತ ಕಾಳಿಂಗ ಕೇಳಿದಾಗ ಆ ಕೋಲೆ ಬಸವನವನು ಹೇಳ್ತಾನೆ, ನೋಡು, ನಮ್ಮ ಮದುವೆಗೆ ಮುದಿ ಗೌಡಜ್ಜ 50 ರೂಪಾಯಿ ಸಾಲ ಕೊಟ್ಟಿದ್ದ. ನಾವು ನಮ್ಮ ಸೀತಮ್ಮನ ಬಾಲ ಹಿಡ್ಕೊಂಡು ಪ್ರಮಾಣ ಮಾಡಿದ್ವಿ, ನಿನ್ನ ಗಂಟು ನೀನು ತಗ ಅಂದ್ಬಿಟ್ಟು ತನ್ನ ಪಟ್ಟೆಯಾದ ಕೋಟಿನ ಒಳಜೇಬಿಂದ ನೋಟುಗಳನ್ನು ಸುತ್ತಿದ್ದ ಒಂದು ಬಟ್ಟೆಯನ್ನು ತೆಗೆದು ಹೇಳ್ತಾನೆ. ಹಣ ತಗೋವಾಗ ನಾವು ಸೀತಮ್ಮನ ಬಾಲ ಮುಟ್ಟಿ ಆಣೆ ಮಾಡಿದ್ವು. ಈಗ ಗಂಟು ಬಂತು ಅಂತ ನೀನು ಅವಳು ಬಾಲ ಹಿಡ್ಕೊಂಡು ಹೇಳು ಅಂತಾನೆ. ಕಾಳಿಂಗ ಯಾವ ಮಾತು ಆಡದೆ ಸುಮ್ಮನೆ ನಿಂತಿರ್ತಾನೆ. ತನ್ನ ಬಲಗೈಯಿಂದ ನೋಟುಗಳನ್ನ ಮುಂದೆ ಕೊಡ್ತಾ ಬಸವನವನು ಹೇಳ್ತಾನೆ, ಯಾಕೆ ಪುಟ್ಟಗೌಡ ಗಂಟು ಬೇಡವಾ ಅಂದಾಗ, ನಮ್ಮಜ್ಜ ನಿಮಗೆ ಕೊಟ್ಟಿದ್ದು ನನಗೆ ಹೆಂಗೆ ಗೊತ್ತು ಅಂತ ಕಾಳಿಂಗ ಹೇಳ್ತಾನೆ. ಸುಳ್ಳು ನಾವು ನಿನಗೆ ಯಾಕೆ ಗಂಟು ಕೊಡ್ತೀವಿ ತಗ ಅಂತ ಅವನು ಹೇಳ್ತಾನೆ. ಕಾಳಿಂಗ ಕೈ ನೀಡ್ತಾನೆ. ಮೊದಲು ಹಸುನ್ ಬಾಲ ಮುಟ್ಟಿ ಗಂಟು ಬಂತು ಅಂತ ನೋಡಿ ಅಂತ ಬಸವನವನು ಕೂಡ ಹಠ ಮಾಡ್ತಾನೆ. ಬಾಲ ಮುಟ್ಟಿ ಹಂಗೆ ಅಂದೇ ಇದ್ರೆ ಏನು ಮಾಡ್ತೀಯಾ ಅಂತ ಕಾಳಿಂಗ ಹಠ ಮಾಡ್ತಾನೆ. ಗಂಟು ಕೊಡೋಕ್ಕಿಲ್ಲ, ಅದರಲ್ಲೇನೆ ನಮ್ಮ ಸೀತಮ್ಮಂಗೆ ಒಂದು ಪಟ್ಟೆ ಸೀರೆ ತಂದು ಉಡಿಸ್ತೀನಿ ಅಂತ ಕಾಳಿಂಗ ಹೇಳ್ತಾನೆ. ಕೋಲೆ ಬಸವನವನು ಹೇಳ್ತಾನೆ. ನಾನು ಇಲ್ಲಿದ್ದೀನಿ ಅಂತ ನಿನಗೆ ಯಾರು ಹೇಳಿದ್ದು ಅಂತ ಕಾಳಿಂಗ ಕೇಳ್ತಾನೆ. ಊರ್ನಾಗೆ ನಿನ್ನ ಮನೆ ಕಡೆ ಹೋಗಿದ್ವು, ಊರ್ನವರೇ ಎಲ್ಲ ಹೇಳಿದ್ರು ಅಂತ ಆತ ಹೇಳ್ತಾನೆ. ಮತ್ತೇನಂದ್ರು ಅಂತ ಕಾಳಿಂಗ ಕೇಳಿದಾಗ, ಮತ್ತೇನಂದ್ರು ಅದು ನನಗೇನು ಸೇರಿದ್ದು, ನಿನಗೆ ಯಾಕೆ ಅಪುಲಾರ, ನಿನ್ನ ಗಂಟು ನಿಂತಗ ಅಂತ ಅವನು ಉದಾಸೀನವಾಗಿ ಹೇಳ್ತಾನೆ. ಕಾಳಿಂಗನಿಗೆ ಪೆಚ್ಚನ್ಸುತ್ತೆ. ಅಂದರೆ ಈ ಕೋಲೆ ಬಸವನವನಿಗೂ ಕೂಡ ಎಲ್ಲ ಗೊತ್ತಿದೆ. ಊರವರು ತನ್ನ ಮೇಲಿನ ದೂರನ್ನ ಇವನ ಕೈಲೂ ಹೇಳಿದ್ದಾರೆ, ಇನ್ನಿವರು ದೇಶಕ್ಕೂ ಹೇಳ್ಕೊಂಡು ತಿರುಗ್ತಾರೆ ಅಂತ ಯೋಚನೆ ಮಾಡೋಕ್ಕೆ ಮೊದಲು ಮಾಡ್ತಾನೆ. ಅಷ್ಟರಲ್ಲಿ ಹಿಲ್ಡಾ ಕೇಳ್ತಾಳೆ, ನೀವು ಆ ಕಡೆಯಿಂದ ಬಂದ್ರಲ್ಲ, ಎಲ್ಲಿಂದ ಬಂದ್ರಿ ಅಂತ ಕೇಳಿದಾಗ, ನಿನ್ನ ಮಾವ ಕಟ್ಸಿದ ಗುಡಿಗೆ ಹೋಗಿದ್ವವ್ವ, ನಮ್ಮ ಸೀತಾ ಮುಂದೆ ಗುಡಿ ಅದು, ನೋಡಿ ಅದನ್ನು ಕಂಡು ಅಡ್ಡ ಬಿದ್ದು ಬಂದ್ವು ಅಂತ ಅವನು ಹೇಳ್ತಾನೆ. ಈಗ ಅದ್ರ ಬಾಗಿಲು ತೆಗ್ದಿದ್ದವ್ರು ಯಾರು ಅಂತ ಹಿಲ್ಡಾ ಕೇಳ್ತಾಳೆ. ಪೂಜಾರಿ ಶಾಸ್ತ್ರಿಗಳು ಅಲ್ಲೇ ಅವರೇ, ಗುಡಿಲಿ ಕುಂತ್ಕೊಂಡು ಮಂತ್ರ ಹೇಳ್ತಾ ಅವ್ರೆ ಅಂತ ಅವನು ಹೇಳ್ತಾನೆ. ಈ ಮಾತನ್ನ ಕೇಳಿ ಕಾಳಿಂಗನಿಗೆ ಮತ್ತು ಪೆಚ್ಚನ್ಸುತ್ತೆ. ಅವನು ಹೇಳ್ತಾನೆ, ನೋಡು, ಈ ದುಡ್ಡು ನನಗೆ ಬೇಡ, ಅದನ್ನು ಆ ದೇವಸ್ಥಾನದ ಪೂಜಾರಿಗೆ ಕೊಟ್ಟು ಬಿಡು ಅಂದಾಗ, ಅಯ್ಯ, ಅಜ್ಜನ ಗಂಟು ಮೊಮ್ಮಗನಿಗೆ ಮುಟ್ಟಿಸ್ಬೇಕು, ನೀನೇ ತಗ ಅಂತ ಕೋಲೆ ಬಸವನ ಅವನು ಹೇಳ್ತಾನೆ. ನಂಗೆ ಬೇಡ ಅಂತೀನಲ್ಲ ಅಂತ ಕಾಳಿಂಗ ಹೇಳಿದಾಗ, ಬೇಡ ಅಂದರೆ ನಾವು ಬಿಡೋದಿಲ್ಲ, ಅಜ್ಜ ಹಾಕಿದ ಇನಾಮು ಜಮೀನೇ ಬಿಟ್ಟ ಪೂಜಾರಿ ಈ ಗಂಟು ಮುಟ್ತಾನ ಅಂತ ಬಸವನವನು ಹೇಳಿದಾಗ, ಅವನ ಹೆಂಡತಿ ಗಂಡಂಗೆ ಹೇಳ್ತಾಳೆ, ನಿಂಗೆ ಯಾಕೆ ಅದೆಲ್ಲ ಸುಮ್ಕಿರೋ ಅಂದಾಗ ಬಸವನವನು ತನ್ನ ಕೈಲಿದ್ದ ನೋಟುಗಳನ್ನು ಕಾಳಿಂಗನ ಮುಂದೆ ಹಾಕ್ತಾನೆ. ನೀನು ಗಂಟು ಬಂತು ಅಂದೇ ಇದ್ರೂ ಪರವಾಗಿಲ್ಲ, ನಾನು ಕೊಟ್ಟಿದ್ದೀನಿ, ನನ್ನ ಸೀತಮ್ಮನೇ ಇದಕ್ಕೆ ಸಾಕ್ಷಿ ಅಂತ ಹೇಳಿಬಿಟ್ಟು, ನಡಿ ರಾಮಣ್ಣ ಹೋಗೋಣ ಅಂತ ಬಸವನಿಗೆ ಸನ್ನೆ ಮಾಡಿ ಅಲ್ಲಿಂದ ಹೊರಟೇ ಬಿಡ್ತಾನೆ. ಅವನ ಹೆಂಡ್ತಿನೂ ಸೀತಮ್ಮನ ಹಿಂದೆ ನಡೀತಾಳೆ.
ಕಾಳಿಂಗ ಗರಬಡದಾಗ ಅನ್ಸುತ್ತೆ ಅವನಿಗೆ, ಈ ಕೋಲೆ ಬಸವನವನಿಗೆ ಅಧಿಕ ಪ್ರಸಂಗಿತನದ ಮಾತಾಡೋ ಅಧಿಕಾರ ಕೊಟ್ಟವ್ರು ಯಾರು, ಅವನ ಕೆನ್ನೆಗೆ 4 ಹೊಡಿಬೇಕು ಅನ್ನೋಷ್ಟು ಸಿಟ್ಟು ಬರುತ್ತೆ. ಆದರೆ ಅಷ್ಟರಲ್ಲಿ ಅವ್ರು ತುಂಬ ದೂರ ಹೊರಟೋಗಿರ್ತಾರೆ. ಕಾಳಿಂಗ ಆ ಕಡೆಗೆ ಮತ್ತೆ ಒಂದು 20 ಹೆಜ್ಜೆ ಮುಂದೆ ನಡೀತಾನೆ. ಆದರೆ ಹಿಲ್ಡಾ ಹಿಂದಿನಿಂದ ಕೇಳ್ತಾಳೆ, ಎಲ್ಲಿಗೆ ಹೋಗ್ತಿದ್ಯಾ ಡಿಯರ್ ಅಂತ. ಅವಳಿಗೆ ಉತ್ತರ ಹೇಳಕ್ಕೆ ಅಂತ ಹಿಂದೆ ತಿರುಗಿ ನೋಡ್ತಾನೆ. ಆದರೆ ಏನು ಹೇಳಬೇಕು ಅಂತ ಅವನಿಗೆ ತೋಚೋದಿಲ್ಲ. ಅಷ್ಟರಲ್ಲಿ ಆ ಕೋಲೆ ಬಸವನನ್ನು ಹೊಡಿಬೇಕು ಅಂತ ಬಂದಿದ್ದ ಆಲೋಚನೆ ಹೊರಟು ಹೋಗುತ್ತೆ. ಏನು ಮಾತಾಡದೆ ಮನೆಗೆ ಬರ್ತಾನೆ. ಸುಮ್ಮನೆ ಮಂಚದ ಮೇಲೆ ಮಲ್ಕೊಳ್ತಾನೆ. ಇನ್ನು ದಿನ ಕಳೀತಾ ಕಳೀತಾ ತಾಯಿ ಸತ್ತ ಮೇಲೆ ಕಾಳಿಂಗನಿಗೆ ಈಗ ತಾನು ತಬ್ಬಲಿ ಅನ್ಸುತ್ತೆ. ತಾಯಿ ಸತ್ತ ಮೇಲೆ ಮಕ್ಕಳು ತಬ್ಬಲಿಗಳಾಗ್ತಾರೆ. ಅಂದರೆ ಆತ್ಮೀಯತೆಯಿಂದ ಕಾಣೋರು ಇಲ್ಲ ಆಗ್ತಾರೆ ಅನ್ನೋ ಒಂದು ಅರ್ಥದ ಮಾತನ್ನ ಅವನು ಚಿಕ್ಕ ವಯಸ್ಸಿಂದಲೂ ಕೂಡ ಕೇಳಿರ್ತಾನೆ. ಆದರೆ ಅದರ ಅರ್ಥ ಇನ್ನೂ ಆಳವಾದದ್ದು ಅನ್ನೋದು ಅವನಿಗೆ ಈಗ ಅರಿವಾಗ್ತಾ ಬರುತ್ತೆ. ಹಾಗೆ ನೋಡಿದ್ರೆ ತಾಯವ್ವ ಬದುಕಿದ್ದಾಗ ಅವನಿಗೂ ಅವಳಿಗೂ ಪ್ರಕಟಿತ ಸಂಬಂಧ ಅಂತ ಏನಿರೋದಿಲ್ಲ. ಈ ಮೂಗಿ ಜೊತೆ ಮಾತಾಡೋದು ಏನು ಅಂತ ಅವನು ಯೋಚನೆ ಮಾಡ್ತಾ ಇದ್ದಂತಹ ಒಂದು ಅವಸ್ಥೆನೇ ಇತ್ತು. ಹಾಗೇನೆ ಅವನು ವಿದ್ಯಾವಂತನೂ ಆದ. ಆ ನಂತರ ಅವಳ ಜೊತೆಗೆ ಮಾತಾಡುವಂಥ ಸಂಗತಿಗಳೇ ಇರಲಿಲ್ಲ. ಅಮೇರಿಕೆಯಿಂದ ಹೊಸ ಫಾರ್ಮನ್ನು ಪ್ರಾರಂಭಿಸಿದ ಮೇಲೆ ಅವಳು ಅವನ ಕೆಲಸದ ಒಂದೊಂದು ಘಟ್ಟದಲ್ಲೂ ವಿರೋಧ ಪಕ್ಷವನ್ನು ವಹಿಸಿ ಮಗ ಮಾಡೋದನ್ನು ವಿರೋಧಿಸ್ತಾ ಬಂದಿದ್ಲು. ದನಗಳನ್ನು ಕಟುಕರಿಗೆ ಮಾರದಾಗಿಂದ ಹಿಡಿದು ಕೊನೆಗೆ ದೇವಸ್ಥಾನದ ಕಲ್ಯಾಣಿಯ ಪಂಪನ್ನು ಕೀಳ್ಸೋ ತನಕನೂ ಅವಳು ಊರಿನವ್ರ ಜೊತೆಗೆ ವೆಂಕಟರಮಣ ಜೊತೆಗೆ ಸೇರಿಕೊಂಡು ಮಗನಿಗೆ ವಿರುದ್ಧವಾಗಿ ನಿಂತಿದ್ಲು. ಅವಳ ಬಗೆಗೆ ಮಗನಿಗೆ ಅಪ್ರಕಟಿತವಾದ ಕೋಪ ತುಂಬಿ ಹೋಗಿ ಆಡ್ತಾ ಇತ್ತು. ಆದರೆ ಅಷ್ಟರಲ್ಲಿ ಆಕೆ ಸತ್ತು ಹೋದ್ಲು. ಸತ್ತ ಮೇಲೂ ಕೂಡ ಊರಿನವರು ಅವನನ್ನು ದೂರ ಇಟ್ಟರು. ಅವಳ ಉತ್ತರ ಕ್ರಿಯೆಗಳನ್ನು ಅವರೇ ಮಾಡಿದ್ರು. ಅವನು ಈ ಸಂಸಾರಕ್ಕೆ ಸೇರಿದವನೇ ಅಲ್ಲ ಅನ್ನೋ ಹಾಗೆ ಸುತ್ತಲ ಹಳ್ಳಿಗಳಲ್ಲೆಲ್ಲ ಅದನ್ನು ಪ್ರಕಟಪಡಿಸಿದ್ರು. ಕಾಳಿಂಗ ಈಗ ಅಪಮಾನದಿಂದ ಕುದೀತಿದ್ದ. ಬರೀ ಅಪಮಾನ ಆಗಿದ್ರೆ ಅದನ್ನು ಸಹಿಸಬಹುದು. ಆದರೆ ಈ ಭೂಮಿನಲ್ಲಿ, ಈ ಸುತ್ತಲ್ಲಿ, ಕೊನೆಗೆ ಈ ದೇಶದಲ್ಲೇನೆ ತನಗೆ ಯಾರು ಇಲ್ಲ ಅನ್ನೋ ಒಂದು ಭಾವನೆ ಅವನನ್ನು ಮುಳುಗಿಸ್ಕೊಳ್ಳುತ್ತೆ. ಕಾಲೇಜಲ್ಲಿ ಓದುವಾಗಿಂದ ಹಿಡಿದು 10 ಗೆಳೆಯರ ಜೊತೆಗೆ ಆಡಿ ಉತ್ತಮ ಆಟಗಾರ ಸಂಘ ಜೀವನ ನಡೆಸಿದ್ದ ಅವನು. ಅಮೆರಿಕೆಯಿಂದ ಬಂದ ನಂತರ ಇಲ್ಲಿ ಒಂಟಿತನವನ್ನು ಅನುಭವಿಸ್ತಿದ್ದ. ಆದರೆ ತನ್ನ ತಾಯಿ ಇರೋವರೆಗೂ ಅವನ ಊರು, ಮನೆ, ಊರಿನ ಜನ ಇವರು ಕೂಡ ಅವನ ಅರಿವಲ್ಲಿ ಬದುಕಿದ್ರು. ಹಸುವನ್ನು ಕೊಂದದ್ದಕ್ಕೆ ತಪ್ಪು ದಂಡ ಕೊಟ್ಟ ಮೇಲೆ ತಾನು ಪೊಲೀಸರಿಗೆ ಹೇಳದೆ ಆ ಪ್ರಸಂಗವನ್ನು ಅಲ್ಲಿಗೆ ನಿಲ್ಲಿಸಿದ್ರೆ ಚೆನ್ನಾಗಿರ್ತಿತ್ತ ಅಂತ ಅವನು ಅನೇಕ ಸಲ ಯೋಚನೆ ಮಾಡಿದ್ದ. ಆದರೆ ಹಾಗೆ ಸುಮ್ಮನಿದ್ರೆ ಮುಂದೆ ಯಾವತ್ತಾದ್ರೂ ಊರವರು ಮತ್ತೆ ಪುಂಡತನ ಮಾಡೋ ಧೈರ್ಯ ವಹಿಸ್ತಾರೆ ಅನ್ನೋ ಒಂದು ಅನುಮಾನದಿಂದಾಗಿ ಅವನು ಪೊಲೀಸ್ನವ್ರಿಗೆ ದೂರು ಕೊಟ್ಟಿದ್ದ. ಇಷ್ಟೆಲ್ಲ ಮಾಡಿ ಊರಿನವರು ಒಂದಲ್ಲ ಒಂದು ದಿನ ಊರಿನ ಜನರನ್ನ ತಾನು ಒಲಿಸ್ಕೋಬಹುದು ಅನ್ನುವಂತಹ ಸುಪ್ತ ಆತ್ಮವಿಶ್ವಾಸನೂ ಅವನಲ್ಲಿ ಇತ್ತು. ಆದರೆ ಈಗ ತಾಯಿ ಮರಣದಿಂದಾಗಿ ಅದು ಕೂಡ ಕುಸಿದು ಹೋಯಿತು. ಪ್ರತಿಯೊಬ್ಬರೂ ಇವನಿಗೂ ತಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಬಂದು ಹೇಳಿ ಹೋಗ್ತಾ ಇದ್ರು. ಹಾಗೆ ಊರಿನ ಜೊತೆಗೂ ಕೂಡ ಅವನಿಗೇನು ಸಂಬಂಧ ಇರಕೂಡ್ದು ಅನ್ನೋ ಹಾಗೆ ಸೂಚ್ಯವಾಗಿ ಹೇಳಿ ಹೋಗ್ತಾ ಇದ್ರು. ಈ ಇಡೀ ಪರಿಸರದಲ್ಲಿ ಅವನು ಒಂಟಿಯಾಗ್ಬಿಟ್ಟಿದ್ದ. ಆಳುಗಳು ಕೇವಲ ಹೊಟ್ಟೆಪಾಡಿಗೆ ಅಂತ ದುಡಿತಿದ್ರು. ಸಂಸ್ಕಾರ ಮತ್ತು ಶ್ರದ್ಧೆಗಳಿಂದ ಅವ್ರು ಯಾವತ್ತೂ ಇವನನ್ನು ಆತ್ಮೀಯತೆಯಿಂದ ಭಾವಿಸೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು ವೆಂಕಟರಮಣ, ಯಾರ ಜೊತೆಗೆ ಅವನ ಸಂಬಂಧ ಪುನಃ ಕುದುರಬಹುದು. ಆದರೆ ಕಾಳಿಂಗನ ಜೊತೆಗೆ ಮಾತ್ರ ಪುನಃ ಅದು ಸರಿ ಹೋಗೋ ಒಂದು ಸಂಭವ ಇರಲೇ ಇಲ್ಲ. ಊರಿನವ್ರ ಬಗ್ಗೆ ಯೋಚಿಸುವಾಗ ಕಾಳಿಂಗನಿಗೆ ಸ್ವಲ್ಪ ಭಯ ಆಗ್ತಿರ್ಲಿಲ್ಲ. ಆದರೆ ವೆಂಕಟರಮಣನ ಯೋಚನೆ ಬಂದರೆ ಏನೋ ಕಾರಣವೇ ತಿಳಿದೆ ಒಂದು ರೀತಿಯ ಭಯ ಅವನನ್ನು ಆವರಿಸ್ಕೊತಾ ಇತ್ತು. ಸ್ಕೂಲಿನ ಕೆಲಸವನ್ನು ಕೂಡ ಅದೇ ಕಾರಣಕ್ಕೆ ಬಿಟ್ಟ. ದತ್ತಿ ಕೊಟ್ಟಿದ್ದ ಜಮೀನನ್ನು ಕೂಡ ಅಷ್ಟೇ ದಿಟ್ಟತನದಿಂದ ಒಗೆದು ಬಿಟ್ಟ. ಅದನ್ನು ಬಿಡು ಅಂತ ತಾನೇನು ಕೇಳಿರ್ಲಿಲ್ಲ. ನೀನು ಹಳ್ಳಿಗರ ಪರ ವಹಿಸಿ ನನಗೆ ಕೇಡು ಮಾಡೋಕ್ಕೆ ಹೋದರೆ ನಿನ್ನ ಜಮೀನು ಹೋಗಬಹುದು ಅಂತ ಎಚ್ಚರಿಕೆ ಮಾತಾಡಿದ್ದಷ್ಟೇನೆ. ಅದಕ್ಕೆ ಅವನದನ್ನು ಬಿಸಾಕೋ ತೀರ್ಮಾನವನ್ನೇ ಮಾಡಿಬಿಟ್ಟ. ಜಮೀನು ಹೋದ್ರೂ ಕೂಡ ಪೂಜೆ ಬಿಟ್ಟಿಲ್ಲ. ಅವನಿಗೆ ಹಾಗೇನೆ ಮೊದಲಿಂದಲೂ ದೇವರ ಮೇಲೆ ಭಕ್ತಿ, ಪೂಜೆ, ಆಚಾರ ವಿಚಾರಗಳು ಇವೆಲ್ಲ ಹೆಚ್ಚು. ಆದರೆ ಹೊಟ್ಟೆಗಿಲ್ದಿದ್ರೂ ಕೂಡ ದಿನ 1.5 ಮೈಲಿ ನಡೆದು ಬಂದು ಪೂಜೆ ಮಾಡಿ ಹೋಗ್ತಾ ಇದ್ದಾನೆ. ನನ್ನ ವಿಷಯದಲ್ಲಿ ಅವನ ತಾಯಿ ಮತ್ತು ಅವನ ಹೆಂಡತಿ ಏನು ತಿಳ್ಕೊಂಡಿರಬಹುದು ಅಂತ ಹೇಳ್ಬಿಟ್ಟು
ಕಾಳಿಂಗ ಯೋಚನೆ ಮಾಡ್ತಾ ಇದ್ದ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.